ಎಲ್ಲರೂ ಹೇಗಿದ್ದೀರಾ? ಇವತ್ತು 5 ನಿಮಿಷದಲ್ಲಿ ಮುದ್ದೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ನುಚ್ಚು ನೋಡಿ, ನಾನು 1 ಗ್ಲಾಸ್ ತೊಗೊಂಡಿದ್ದೀನಿ. ಇದು ಇಬ್ಬರಿಗಾಗೋಷ್ಟು ಮಾಡ್ತಾ ಇರೋದು. ನೀಟಾಗಿ ತೊಳೆದಿಟ್ಕೊಂಡು ಅದೇ ಗ್ಲಾಸಲ್ಲೇ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಇವಾಗ ಚೆನ್ನಾಗಿ ಬಾಯ್ಲ್ ಆಗಬೇಕು. ನುಚ್ಚು ಎಷ್ಟು ಬೆಂದಿದ್ರೆ, ಎಷ್ಟು ಮೆತ್ತಗಾದರೆ ಅಷ್ಟು ಮುದ್ದೆ ಮೆತ್ತಗಿರುತ್ತೆ. ಇವಾಗ ಒಲೆ ಮೇಲೆ ಇಟ್ಕೊಂಡಿದ್ದನ್ನ ನಾನು ನೀಟಾಗಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಇದು ಬಾಯ್ಲ್ ಆಗಲಿ. ನೋಡಿ ಈ ರೀತಿ ಆಗಿರಬೇಕು. ಎತ್ಕೊಂಡು ನೋಡಿದ್ರೆ ಹಿಂಗೆ ಮುಟ್ಟಿದ ತಕ್ಷಣ ಸಾಫ್ಟಾಗಿ ಆಗೋಗಬೇಕು ನುಚ್ಚು. ಅಕ್ಕಿ ಇದ್ದರೆ ನೀವು ಅಕ್ಕಿಯಲ್ಲೂ ಹಾಕ್ಕೋಬೋದು. ಫಸ್ಟೇ ಒಂದು 5-10 ನಿಮಿಷ ನೆನೆಸಿಟ್ಕೊಂಡು ಆಮೇಲೆ ಮಾಡಿದ್ರೆ ಅದು ಬೇಗ ಆಗೋಗುತ್ತೆ ನಿಮಗೆ. ಇಲ್ಲಾಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇಲ್ಲ ಅನ್ನ ಇದ್ದರೆ ಅನ್ನನಲ್ಲೂ ಮಾಡ್ಕೋಬೋದು. ನಾನು ಇನ್ನೊಂದು ವೀಡಿಯೋನಲ್ಲಿ ತೋರಿಸ್ತೀನಿ ನಿಮ್ಗೆ ಹೇಗೆ ಅಂತ. ನೋಡಿ ಈ ಥರ ನೀಟಾಗಿ ಸಾಫ್ಟಾಗಿ ಆಗೋಗಿದೆ ಇವಾಗಿದು 2 ನಿಮಿಷದಲ್ಲಿ. ಇವಾಗ ಇದನ್ನು ನಾವು ಹಿಟ್ಟು ಹಾಕ್ಕೊಳ್ಳೋಣ. ಹಿಟ್ಟು ನೋಡಿ ಹಾಕ್ಕೋಬೋದು. ನಿಮಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಿಟ್ಟು ಹಾಕ್ಕೋಬೋದು. ನಾವು ಕಡಿಮೆ ಹಿಟ್ಟು ಯೂಸ್ ಮಾಡೋದು. ಸೊ ಸ್ವಲ್ಪ ಬೆಳ್ಳಗಿರುತ್ತೆ ಮುದ್ದೆ. ತೀರಾ ಅನ್ನ ಟೈಪು ಇರೋದಿಲ್ಲ. ಸೊ ಈ ಥರ ನೋಡಿ, ಈ ಥರ ಇರುತ್ತೆ ಇದು. ಸೊ ಹಿಟ್ಟು ಹಾಕ್ಕೊಂಡು ಒಂದು 2 ನಿಮಿಷ ಕ್ಲೋಸ್ ಮಾಡಿಕೊಂಡ್ರೆ ಪ್ಲೇಟು, ಅದು ಹಿಟ್ಟು ಬೇಯುತ್ತೆ. ಫುಲ್ಲು ಮಿಕ್ಸ್ ಮಾಡ್ಕೊಂಬಿಡಬಾರ್ದು ಫಸ್ಟೇ. ಸೊ ಆಮೇಲೆ ಒಂದು 2 ನಿಮಿಷ ಆದಮೇಲೆ ಈ ಥರ ತೆಗೆದು ನೀಟಾಗೆಲ್ಲ ನಾದ್ಕೋಬೇಕು, ಗಂಟೆಲ್ಲೂ ಇಲ್ದಿರಂಗೆ. ಸೊ ನೋಡಿ ಅದು ನಾದ್ಕೊಂಡ್ಮೇಲೆ ಇನ್ನೊಂದು 5 ನಿಮಿಷ ಇಟ್ಮೇಲೆ ನೋಡಿ ಈ ಥರ ಆಗುತ್ತೆ. ಸೊ ಇದು ಇವಾಗ ರೆಡಿ ಇದೆ. ನಾವು ಚಿಕ್ಕದಾಗಿ ಮಾಡ್ಕೊಂಡಿರೋದ್ರಿಂದ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೀವು ಜಾಸ್ತಿ ಮಾಡ್ಕೊಂಡಾಗ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ ಮುದ್ದೆ ಹಿಟ್ಟನ್ನ. ಹಿಟ್ಟು ಸರಿಯಾಗಿ ಬೆಂದಿಲ್ಲ ಅಂದರೆ ನಿಮಗೆ ಹೊಟ್ಟೆ ನೋವು ಬರುತ್ತೆ, ಸರಿಯಾಗಿ ಮುದ್ದೆ ಕೂಡ ಕಟ್ಟೋಕ್ಕಾಗಲ್ಲ. ಇವಾಗ ನೋಡಿ ಇದು ಈ ಥರ ನೀಟಾಗಿ ನಾವು ನಾದ್ಕೊಳ್ತಾ ಇದ್ದರೆ ಈ ಥರ ಒಂಚೂರು ಅಂಟ್ಕೊಳ್ತಿರಂಗೆ ಇರಬೇಕು ಮುದ್ದೆ. ಕೈಗೆ ಅಂಟ್ಕೋಬಾರ್ದು ಮುದ್ದೆ, ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಕೈಗೆ ಅಂಟ್ಕೊಳ್ತಿದೆ ಅಂದರೆ ಅದು ಮುದ್ದೆ ಬೆಂದಿರಲ್ಲ. ಜಸ್ಟ್ ಒಂದು ನೀವು ಒಬ್ಬರು ಇಬ್ಬರು 3 ಜನ ಇರೋರಾದರೆ ಒಂದು 10-15 ನಿಮಿಷದಲ್ಲೆಲ್ಲ ಮುದ್ದೆ ಮಾಡ್ಕೊಂಬಿಡ್ಬೋದು. ಏನಂತ ಕಷ್ಟ ಏನಿಲ್ಲ. ಜಸ್ಟ್ ನೀವು ನೀಟಾಗಿ ಬೇಯಿಸಬೇಕಾಗುತ್ತೆ ಹಿಟ್ಟನ್ನು. ಕೆಲವರು ಸರಿಯಾಗಿ ಬೇಯಿಸೋದಿಲ್ಲ, ಅದಕ್ಕೆ ಕೈಗೆ ಅಂಟ್ಕೊಳ್ತಾ ಇರುತ್ತೆ. ನೋಡಿ ಇಲ್ಲಿ ನೀರು ಇಟ್ಕೊಂಡಿದ್ದೀನಿ. ಮುದ್ದೆ ಬಿಸಿ ಇರುತ್ತಲ್ವ, ಈ ಥರ ಒಬ್ಬೊಬ್ರು ಎಷ್ಟೆಷ್ಟು ಮುದ್ದೆ ನೀವು ತಿಂತೀರೋ ಅದರ ಪ್ರಮಾಣದಲ್ಲಿ ಎತ್ಕೊಂಡು ನೀವು ಕೈನ ತ್ಯಾವ ಮಾಡಿಕೊಂಡು ಮುದ್ದೆ ಕಟ್ಟಿದ್ರೆ ಸರಿ ಹೋಗುತ್ತೆ. ಸೊ ಇಲ್ಲಿ ನಮ್ಮಮ್ಮ ತುಂಬ ಮೆತ್ತಗೆ ಮಾಡಿದ್ದಾರೆ. ಸೊ ಆದ್ದರಿಂದ ಇದು ಸ್ವಲ್ಪ ಕಟ್ಟೋದಕ್ಕಾಗ್ತಿಲ್ಲ. ನೀವು ಹಂಗಿದ್ರೂ ಕಟ್ಕೋಬೋದು, ಏನು ತೊಂದರೆ ಇಲ್ಲ. ಎಷ್ಟು ಮೆತ್ತಗೆ ಮುದ್ದೆ ತಿಂದರೆ ಅಷ್ಟು ಒಳ್ಳೆಯದು. ಫಸ್ಟ್ ಟೈಮ್ ತಿನ್ನೋರಾದರೆ ಮುದ್ದೆ ಮೆತ್ತಗೆ ಮಾಡ್ಕೊಂಡ್ರೂ ಒಳ್ಳೆಯದೇ. ನೋಡಿ ಶೇಪ್ ಗುಂಡಿಗೆ ಇರಬೇಕಂತೇನಿಲ್ಲ. ಮುದ್ದೆ ನೀವು ಬೆಂದಿದ್ರೆ ಸಾಕು, ಕೈಗೆ ತಟ್ಟೆಗೆ ಅಂಟ್ಕೊಳ್ತಿದ್ರೆ ಸಾಕು. ಈ ಥರ ನೋಡಿ ಮುದ್ದೆ ನೀಟಾಗಿ ಮಾಡಿಕೊಂಡು ಸಾಂಬಾರು ಹಾಕ್ಕೊಂಡು ತಿಂದರೆ ಹೆಲ್ತ್ಗೂ ತುಂಬ ಒಳ್ಳೆಯದು ಮುದ್ದೆ. ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.